ವ್ಲಾಗ್ ಮಾಡುವ ಅಂದ್ರೆ ಲೈಟೇ ತೆಗ್ದ್ಬಿಟ್ರಲ್ಲ ಅವರು. 1 ಅವರ್ ಅಲ್ಲ 3/4 ಗಂಟೆ ಆಯ್ತು. ಓಯ್ ಇದು ಅಮೌಂಟ್ ಕೊಟ್ಟಿದ್ರಲ್ಲ, ಅಮೌಂಟ್ ವಾಪಸ್ ಕೊಡಿ. ಕಿಲಾ ಸೋಡಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ ಇವ್ರನ್ನು. ಇಲ್ಲಂತೂ ಜನಸಾಗರ ಅಂದ್ರೆ ಜನಸಾಗರ. ಇವ್ರು ಯಾರಂತ ಗೊತ್ತಾಯ್ತಾ? ನಮ್ಮ ಶೀರ್ಷಿಯ ಜನತೆಗೆ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಕೆಲವೊಂದು ಸಿನಿಮಾದಲ್ಲಿ ನೋಡಿರ್ತೀರಾ. ಭರ್ಜರಿಯಾಗಿ ವಿಲನ್ ಪಾತ್ರ. ನಮಸ್ಕಾರ. ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ಜಾತ್ರೆ ಫುಲ್ಲು ಜೋರಾಗಿ ನಡೀತಾ ಇದೆ. ಜನಸಾಗರ ಅಂತ ಹೇಳ್ಬೋದು ಈಗಲೇ. ಸೊ ಈಗ ಜಸ್ಟ್ ಎಂಟ್ರಿ ಕೊಡ್ತಾ ಇದ್ದೀವಿ. ನನ್ನ ಜೊತೆ ಇವತ್ತು ಬಂದಿರೋದು ನನ್ನ ಚಿಕ್ಕಪ್ಪನ ಮಗ ಮತ್ತು ನನ್ನ ಸಿಸ್ಟರು. ಇವತ್ತು ಏನೇನು ಮಾಡೋದು ನೋಡ್ಬೋದು. ಜಾತ್ರೆ ಕ್ರೇಜ್ ಯಾವ ಥರ ಜನ ಇದಾರ ಅಂತ. ಕ್ಯಾಮ್ರಾ ಹಿಡಿಲಿಕ್ಕೆ ಆಯ್ತಿಲ್ಲ ಗುರು. ಆದರೆ ಜನ ಇವತ್ತು ಏನಾದರೂ ಹತ್ತಲೇಬೇಕು ಗಾಯ್ಸ್, ಏನಾದರೂ ಹತ್ತಲೇಬೇಕು. ಇಲ್ಲೇ ಇಷ್ಟೆಲ್ಲ ಜನ ಇದ್ದಾರೆ ನೋಡಿ. ಮುಂದೆ ಹೋದ್ರೆ ಮತ್ತೆ ಯಾವ ಥರ ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಹೋಗ್ಲಿಕ್ಕೆ ಆಯ್ತಿಲ್ಲ ಗುರು. ಇವಾಗ ನಾವು ಹೋಗ್ತಾ ಇರೋದು ಕೋಟೆ ಕೆರೆಯಿಂದ ನಟರಾಜ್ ರೋಡ್ ಕಡೆ. ಹೋಗ್ತಾ ಒಬ್ರು ಶಾಪ್ ನೋಡ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆದ ಟಕಿಲಾ ಸೋಡಾ ಅವ್ರ ಶಾಪ್ ಮುಂದೆ ಜನಸಾಗರ. ಗೈಸ್ ಇಲ್ಲಿ ಟಕಿಲಾ ಸೋಡಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ ಇವ್ರನ್ನು. ಇಲ್ಲಂತೂ ಜನಸಾಗರ ಅಂದ್ರೆ ಜನಸಾಗರ. ಎಲ್ಲ ಕಸ್ಟಮರ್ಸ್ ಸೋಷಿಯಲ್ ಮೀಡಿಯಾ ಹೇಗೆಲ್ಲ ಯೂಸ್ ಮಾಡ್ಕೋಬಹುದು ಎಂಬುದರ ಬಗ್ಗೆ ಇವರೊಂದು ಉದಾಹರಣೆ. ಗೈಸ್ ಅಣ್ಣ ಸಾಂಗ್ ಹೇಳ್ತವ್ರೆ. ಇವ್ರು ಹಾಡಿದ ಸಾಂಗ್ ಸ್ವಲ್ಪ ಕೇಳ್ಕೊಂಡು ಮತ್ತೆ ಜಾತ್ರೆ ತಿರ್ಗ್ಲಿಕ್ಕೆ ಹೋಗ್ತೀವಿ. ಜನಸಾಗರ ನೋಡ್ಬೇಕಂದ್ರೆ ನಮ್ಮ ಶಿರ್ಸಿ ಜಾತ್ರೆಗೆ ಬರ್ಬೇಕು. ತಿರುಗುವಷ್ಟರಲ್ಲಿ ಒಂದು ಕಡೆ ಹೋಗ್ತಾ ಇದ್ದೀವಿ ಮೊಬೈಲ್ ಶಾಪಿಗೆ. ಒಂದು 1/2 ಅವರ್ ಆಯಿತು ನಡೀತಾನೆ ಇದ್ದೀವಿ. ನಟರಾಜ್ ಕೊಡಿ ಹೋಗೋಣ ಅಂತ ನಡೀತಾನೆ ಇದೀವಿ. ಒಂದು 1/2 ಅವರ್ ಆಯ್ತು ಅನ್ಸುತ್ತೆ. ಫುಲ್ಲು ಕ್ರೌಡ್ ಗಾಯ್ಸ್, ಹೋಗ್ಲಿಕ್ಕೆ ಆಯ್ತಿಲ್ಲ. ಇದೇವ್ರ ಸಿರ್ಜಿನ ಕುಮಟದಿಂದ ಬಂದ ಇಲ್ಲಿ ಏನ್ ತಗೊಂಡ್ರು 300 ರೂಪಾಯಿ ಅಂತೆ. ಎಲ್ಲ ಬಟ್ಟೆಗಳೆಲ್ಲ ನೋಡ್ಬೋದು ಗೈಸ್. ಕ್ರೌಡ್ ಗೈಸ್. ಅವಾಗಿಂದ ಹೋಗ್ತಾ ಇದ್ದೀವಿ. ನಟರಾಜ್ ರೋಡಿಗೆ ಹೋಗ್ಬೇಕು ನಮಗೆ ಮೊಬೈಲ್ ಶಾಪಿಗೆ. ಸೊ ಅವಾಗಿಂದ ಹೋಗ್ತಾ ಇದ್ದೀವಿ. 1/2 ಅವರ್ ಆದರೂ ಆಯಿತು. 1/2 ಅವರ್ ಪ್ಲಸ್ ಆಯಿತು, ಜಾಸ್ತಿ ಹೊತ್ತಾಯಿತು. ಕ್ರೌಡ್ ಅಂದರೆ ಸಿಕ್ಕಾಬಿಟ್ಟೆ ಕ್ರೌಡ್. ಇವತ್ತೇ ಇಷ್ಟು. ನಾಳೆ ಬಂದರೆ ಮತ್ತೆ ಕತೆ ಮುಗೀತು. ನಾಳೆ ಬರಲ್ಲ ನಾನು, ನಾಡಿದ್ದು ಟ್ರೈ ಮಾಡ್ತೇನೆ. ಸಂಡೇ ಟ್ರೈ ಮಾಡ್ತೇನೆ. ಸುಮಾರು 1/2 ಅವರ್ ಆಯಿತು ಅನಿಸುತ್ತೆ. ಈಗ ಬಂದ್ಬಿಟ್ಟಿದ್ದೀವಿ. ಜಿಯೋ ಮೊಬೈಲ್ಸಿಗೆ ಬಂದಿದ್ದೀನಿ. ಆಫರ್ಸ್ಗೆಲ್ಲ ಸುರಿ ಮಳೆ ಕೊಡ್ತಾ ಇದ್ದಾರೆ ಜಾತ್ರೆ ಪ್ರಯುಕ್ತ. ಯಾರೆಲ್ಲ ಶಿರ್ಸಿ ಜಾತ್ರೆ ಯಾರೆಲ್ಲ ಬರ್ತೀರಾ ಜಿಯೋ ಮೊಬೈಲ್ಸಿಗೆ ಬನ್ನಿ, ಆಫರ್ ತುಂಬಾ ಕೊಡ್ತಾ ಇದ್ದಾರೆ. ಜಿವಿ ಮೊಬೈಲ್ಸ್ ನಲ್ಲಿ ಅತಿ ದೊಡ್ಡ ಜಾತ್ರೆಗೆ ಅತಿ ದೊಡ್ಡ ಆಫರ್ ಕೊಡ್ತಾ ಇದೀವಿ. ಏನಂದ್ರೆ ಕೇವಲ 599 ರೂಪಾಯಿಗೆ ಕೀಪ್ಯಾಡ್ ಮೊಬೈಲ್ ಕೊಡ್ತಾ ಇದೀವಿ. ಡ್ಯುಯಲ್ ಸಿಮ್ ವಿತ್ ಕ್ಯಾಮ್ರಾ MP3 ಇದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಯಾರು ಕೊಟ್ಟಿಲ್ಲ. ಕೇವಲ 599 ರೂಪಾಯಿಗೆ. 500 ರೂಪಾಯಿಗೆ ಬೈ 1 ಗೆಟ್ 1 ನೆಕ್ ಬ್ಯಾಂಡ್ ಕೊಡ್ತಾ ಇದೀವಿ. 500 ರುಪೀಸ್ಗೆ ಬೈ 1 ಗೆಟ್ 1 ಬರ್ಡ್ಸ್ ಕೊಡ್ತಾ ಇದೀವಿ. 100 ರೂಪಾಯಿಗೆ 2 ಇಯರ್ಫೋನ್ ಕೊಡ್ತಾ ಇದೀವಿ. ಅದರ ಜೊತೆ ಯಾವುದೇ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿ ಆನ್ಲೈನ್ ಪ್ರೈಸು, ಎಕ್ಸ್ಚೇಂಜ್ ಇದೆ, ಲೋನ್ ಫೆಸಿಲಿಟೀಸ್ ಇದೆ. ಸೊ ಪ್ರತಿಯೊಂದು ಆಫರ್ ಬೇಕು ಅಂದ್ರೆ ಜಿವಿ ಮೊಬೈಲ್ಸ್ಗೆ ಹಿಂದೆ ಭೇಟಿ ನೀಡಿ. ಯಲ್ಲಾಪುರ ಮತ್ತು ಶಿರ್ಸಿ ಶಾಖೆಗಳಲ್ಲಿ ಜಿವಿ ಮೊಬೈಲ್ಸ್ ಇದೆ. ಬ್ಲ್ಯಾಕಿ ಯಾರು ಹೆಂಗೆ 100 100 ರೂಪೀಸ್ ಅಂದ್ರೆ ಯಾವ ಕಾಪಿ ತಗೊಂಡ್ರು 100 ರೂಪೀಸ್. ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ. KGF ಬೇಕಾ? KGF ಇದು ಯಾವುದು? ಮಂದಾರವು ನೋಡೋಕೆ ಕಣ್ಸಾಲದು ಈ ನಿನ್ನ ಸೌಂದರ್ಯವಾ, ಈ ನಿನ್ನ ಸೌಂದರ್ಯವಾ. ಗೊತ್ತಿಲ್ಲ. ಹೇಗಿದ್ದೀರಾ? ಈಗ ಅಂತ ಬಂದೆ. ಒಂದು 1/2 ಅವರ್ ಆಯ್ತು. ಅದು ಪೋಸ್ಟರ್ ಎಲ್ಲ ತಗೋತದೆ. ಪೋಸ್ಟರ್ ನೋಡಿದೆ. ಯಾವಾಗ ಬರ್ತದೆ? ಯಾವಾಗ? ಹೌದಾ? ಇವ್ರು ಯಾರಂತ ಗೊತ್ತಾಯ್ತಾ? ನಮ್ಮ ಶೀರ್ಷಿಯ ಜನತೆಗೆ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಕೆಲವೊಂದು ಸಿನಿಮಾದಲ್ಲಿ ನೋಡಿರ್ತೀರಾ. ಭರ್ಜರಿಯಾಗಿ ವಿಲನ್ ಪಾತ್ರ ಮಾಡ್ತಾರೆ. ಇವರು ನಟಿಸಿದ ಇನ್ನೊಂದು ಸಿನಿಮಾ ಚಿಕ್ಕಂಡಿ ಎಂಬ ಒಂದು ಸಿನಿಮಾ ಬರ್ತಾ ಇದೆ. ಅದರಲ್ಲೂ ಕೂಡ ಭರ್ಜರಿಯಾಗಿ ವಿಲನ್ ಪಾತ್ರ ಮಾಡ್ತಾರೆ. ಇವರು ನಮ್ಮ ಶೀರ್ಷಿಯ ಹೆಮ್ಮೆಯ ಜಾನಪದ ಕಲೆಯಾದ ಬೇಡ ವೇಷ ಕೂಡ ಧರಿಸ್ತಾರೆ. ಮಾರ್ಚ್ 13ಕ್ಕೆ ಚಿಕ್ಕಂಡಿ ಸಿನಿಮಾದ ಟ್ರೇಲರ್ ಕೂಡ ರಿಲೀಸ್ ಆಗ್ತಾ ಇದೆ. ಸೈಕಲ್ ತೆಗೆಸ್ಕೊಡ್ದಂತೆ ಅಲ್ಲಿ ಸಣ್ಣ ಮಕ್ಕಳು ಆಡೋದು, ಅದ್ರ ಮೇಲೆ ಕುಡ್ಕೊಂಡ್ಬಿಟ್ಟು ಜಾತ್ರೆ ಆಡ್ಬೇಕಂತ.
ಶಿರ್ಸಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಬಸ್ಸೇ ಇಲ್ಲ ಗುರು. ಪೊಲೀಸ್ ವ್ಯಾನ್ಸ್ ಅಷ್ಟೇ ಇರೋದು, ಅಲ್ಲೇ ಆಂಬುಲೆನ್ಸ್ ಇದೆ. ಈ ಕಡೆ ನೋಡಿದ್ರೆ ಖಾಲಿ ಖಾಲಿ, ಜನ ಅಂತೂ ಕುತ್ಕೊಂಡವ್ರೆ. ಜಾತ್ರೆ ಸುತ್ತಾಡಿ ಇಲ್ಲಿ ಕುತ್ಕೊಂಡಿರೋದು. ಬಾಯ್ ಇದು ಸೌಂಡ್ ನೋಡಿ ಬಾಯ್, ಯಾವ ಥರ ಸೌಂಡ್ ಮಾಡ್ತಾವ್ರೆ. ಬಾಯ್ ಎಂತಂದ್ರೆ ಬಂದೆ ಏನೋ ಫಂಕ್ಷನ್ ಎಲ್ಲ ಜೋರು. ಗೈಸ್ ನಮ್ ಬ್ರೋ ಬಂದಿದ್ದಾರೆ ಜಾತ್ರೆಗೆ. ಯಾವಾಗ ಬಂದಿದ್ರಿ? ಇವತ್ತೇ ಬಂದಿದ್ದ? ನಿನ್ನೆ ನೈಟ್ ಬ್ರೋ. ನಿನ್ನೆ ನೈಟ್ ನಮ್ಮ ಅಣ್ಣ ಮನೇಲಿ ಉಳ್ಕೊಂಡಿದ್ವಿ. ಹೌದಾ? ಯಾದವ್ ಅಂತ ಅವರು ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಪ್ರಥಮ ಬಾರಿಗೆ ಎಂಟ್ರಿ ಆಗಿದ್ವಿ. ಶಾರ್ಟ್ ಮೂವಿ ಮಾಡಿದ್ದು ಅವ್ರ ಜೊತೆ. ಹೌದಾ? ಮತ್ತೆ ನೀವು ಸಿಕ್ಕಿದ್ದು ಕಾಯಿನ್ ಸ್ಟ್ಯಾಂಡ್ ನೋಡಿ ಬ್ರೋ. ಅಲ್ಲ ಹಲೋ ಮತ್ತೆ ಬ್ರೋ ಹಂಗೆ ಹೆಂಗೈತೆ ನಮ್ಮ ಶಿರ್ಸಿ ಜಾತ್ರೆಗೆ? ಸುತ್ತಾರ ಕನ್ನಡ ಸೈಕ್ ಇದೆ. ಹಲೋ ಕರ್ನಾಟಕದಲ್ಲೇ ನಂಬರ್ 1 ಜಾತ್ರೆ ಅಲ್ಲ. ಗೈಸ್ ಇಲ್ಲಿ ಸ್ವೀಟ್ ಕಾರ್ನ್ ಸಿಗುತ್ತೆ, ಇಲ್ಲಿ ಚೆನ್ನಾಗಿ ಕೊಡ್ತಾರೆ. ಜಾತ್ರೆಗೆ ಬಂದರೆ ಇಲ್ಲಿ ಬಂದು ತಿನ್ನೋದು ಮಾತ್ರ ಮರಿಬೇಡಿ. ಕೋಟೆಕೆರೆಗೆ ಹೋಗ್ತಾ ಇದ್ದೀವಿ. ಏನು ಹತ್ತೋದು? ಡ್ರ್ಯಾಗನ್ ಹೇಳ್ತಿದ್ಯಲ್ಲ, ಕೆರೆ ಹತ್ರ ಇದ್ರೆ ಚಲೋ ಆಗ್ತದೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಕೆರೆಯಲ್ಲೇ ಆರು ಬಿಟ್ರೆ ಆಯ್ತು. ಆದ್ರೆ ಈಜಲಿಗೆ ಬರ್ಬೇಕು ಮತ್ತೆ. ನಂಗೆ ಬರುತ್ತೆ. ಓ ಇಲ್ಲಿ ಬಂದಿದ್ದ? ಈಗ ಇಲ್ಲಿ ಬರಲಿಲ್ಲ ನಾನು, ಆ ಕಡೆಯಿಂದ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಹಾಫ್ ಅನ್ ಅವರೇ ಬೇಕಾ ಏನ? ಆತದು ಇಲ್ಲಿಲ್ಲಲ್ಲ, ಆ ಕಡೆ ಹೋಗುದು. ಗೈಸ್ ಇವಾಗ ಡ್ರ್ಯಾಗನ್ ಮೇಲೆ ಕುತ್ಕೊಳ್ಳೋಣ ಅಂತ. ಶಿರ್ಸಿಯಲ್ಲಿ ಫಸ್ಟ್ ಟೋಟ್ಲ್ ಅಂದ್ರೆ ಈಗ ಡ್ರ್ಯಾಗನ್ ಮೇಲೆ ಕುತ್ಕೊಳ್ಳೋದು. ಇಲ್ಲಿ ನೋಡಿ ಜಾಸ್ತಿ ಜನ ಇಲ್ಲ, ಇಲ್ಲಿ ಕುತ್ಕೊಳ್ಳೋಣ. ತಂಗಿ ಹೇಳ್ತಾವಳೆ ಮೇಲ್ಗಡೆ ಕುತ್ಕೊಳ್ಳೋದು ಬೇಡ ಅಂತ, ತಮ್ಮ ಹೇಳ್ತಾವನೆ ಮಧ್ಯದಲ್ಲಿ ಕುತ್ಕೊಳ್ಳೋಣ ಅಂತ. ನಾನು ಕುತ್ಕೊಂಡ್ರೆ ಅಲ್ಲಿ ಮೇಲೆ ಕುತ್ಕೊಳ್ಳೋದು. ಹೋಗುವ ಎಲ್ರು ಎಲ್ಲಾನಿ. ಓ ಮೈ ಗಾಡ್ ಗಾಯ್ಸ್ ನೋಡಿ ಯಾವ ತರ ಮೇಲೆ ಹೋಗುತ್ತೆ ಅಂತ. ಈ ಕಡೆ ನೋಡಿ, ಬಂದು ಇದ್ರ ಮೇಲೆ ಹತ್ಬೇಕಾ? ಈಗ ಹತ್ತೋಣ ನೋಡಿ. ಟಿಕೆಟ್ ಮೇಲೆ ಈ ತರ ಬರ್ತಿದ್ದಾರೆ. ಇದು ಕನ್ನಡದಲ್ಲಿ ಹೇಳೋದಾದ್ರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು ಅಂತ ಬರ್ತಿದ್ದಾರೆ. ನೋಡ್ಬೋದು. ಇದ್ರ ಮೇಲೆ ಹತ್ತಕ್ಕೆ ಟಿಕೆಟ್ ತಗೊಂಡ್ಬಂದಿದ್ದೀವಿ. ಟಿಕೆಟ್ ತಂದಾದ್ಮೇಲೆ ನೋಡಿದ್ದೀವಿ, ತೊಂದರೆ ಇಲ್ಲ ಬಿಡಿ, ನಮ್ಮ ಇದಕ್ಕೆ ನಾವೇ ಜವಾಬ್ದಾರರು, ನಾವು ಹೋಗ್ತೀವಿ. ಏನಾಗೋದು ಅಂತ ನೋಡೋಣ. ಆದರೆ ನಿಮ್ಮ ತೊಟ್ಲು ಮಾತ್ರ ಬೀಳಬಾರ್ದು, ಏನು ನಿಮ್ಮ ಡ್ರ್ಯಾಗನ್ ಮಾತ್ರ ಕೆಳಗೆ ಬೀಳಬಾರ್ದು. ನಾವು ಅದ್ರಲ್ಲಿ ಏನು ಬೇಕಾದ್ರೂ ಮಾಡ್ಕೊತೀವಿ, ಆಯ್ತಾ? ಗೈಸ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ರೌಂಡಿಗೆ ನಾವು ಹೋಗ್ತಾ ಇದ್ದೀವಿ. ನೋಡ್ಬೋದು. ಈ ರೌಂಡನ್ನು ಮುಗಿದು ಕೂಡಲೇ ಹೋಗ್ತೀವಿ. ಗೈಸ್ ಇವಾಗ ಡ್ರ್ಯಾಗನ್ ಹತ್ಲಿಗೆ ಬಂದಿದ್ದೀವಿ, ಸ್ಟಾಪ್ ಮಾಡ್ತಾವ್ರೆ. ಈಗ ನಾವೇ ಹೋಗೋದು. ಹೋಗೋಣ. ರೈಟ್ ಇವತ್ತು ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ಇದು ನಂದು 3ನೇ ಸತಿ ನಾನು ಹತ್ತಿರೋದು. ನೋಡೋಣ ಹೋಗ್ಬಿಟ್ಟು. ಎಕ್ಸ್ಪೀರಿಯನ್ಸ್ ಉಂಟಾ? ಫಸ್ಟ್ ಟೈಮ್ ಡೈರೆಕ್ಟರ್ ಸರ್ 2ನೇ ಸತಿ, ನಂದು 3ನೇ 2ನೇ ಸತಿ. ಸ್ಟಾರ್ಟ್ ಮಾಡ್ತಾವ್ರೆ. ಲೈಟ್ ಹಾಕ್ರು. ಲಾಗ್ ಮಾಡುವಂದ್ರೆ ಲೈಟ್ ತೆಗ್ದ್ಬಿಟ್ರಲ್ಲ ಅವರು. ತಮ್ಮ ಮತ್ತೆ ಸಿಸ್ಟರ್ ಇಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲೇನು ಗ್ರಿಪ್ಪು ಇಲ್ಲ, ಏನೂ ಇಲ್ಲ, ಮಣ್ಣು ಇಲ್ಲ. ಇಲ್ಲಿತ್ತು, ಆದ್ರೆ ನಂಗೆ ಇಲ್ಲಿ ಹಿಡ್ಕೊಳ್ಳಿಕ್ಕೆ ಚಲೋ ಇದೆ. ಹಿಂಗೆ ನಾನು ಹಿಂಗೆ ಹಿಡ್ಕತ್ತೆ. ಗೈಸ್ ಈಗ ಸ್ಟಾರ್ಟ್ ಮಾಡ್ತಾವ್ರೆ. ಅಷ್ಟಿಗೆ ಏನೂ ಆಗಲ್ಲ. ಆಮೇಲೆ ಹೋದಾಗ ನಾನು ತೊಪ್ಪಿ ಯಾರು ಹೋದಂತ ಅಂದರು.
ಹೇಳಕ್ಕೆ ಆಗ್ತಿಲ್ಲ ಅನ್ಸುತ್ತೆ ನೋಡಿ. 2000 years later. ಗಾಯ್ಸ್ ನಮ್ದು ಇವತ್ತಿನ ಜಾತ್ರೆನೇ ವೇಸ್ಟ್ ಗುರು. ನೋಡ್ಬೋದು ಇಲ್ಲಿ ಸರಿ ಮಾಡ್ತಾನೆ ಅವ್ರೆ, ಬ್ಯಾಲ್ಟ್ ಏನೋ ಬಿಚ್ಕೊಂಡಿದ್ದಾರೆ. ಹಾಫ್ ಮೇಲೆ ಆಯ್ತು ನಾವು ಕುತ್ಕೊಂಡ್ಬಿಟ್ಟು. ಜಾತ್ರೆನೇ ವೇಸ್ಟು. ಸುಮಾರು ಟೈಮ್ ಎಷ್ಟಾಯ್ತಿದೆ? 11:15 ಆಗ್ಬಿಟ್ಟಿದೆ ಇವಾಗಲೇ. ನಮ್ಮ ಜಾತ್ರೆ ಇವತ್ತಿಗೆ ಫಿನಿಶ್, ಖತಮ್, ಖಲಾಸ್. 2000 years later. ಗೈಸ್ ಇವತ್ತು ಜಾತ್ರೆ ಅಂತೂ ವೇಸ್ಟು. ಡ್ರ್ಯಾಗನ್ ಮೇಲೆ ಕುತ್ಕೊಳ್ಳಿಕ್ಕೆ ಬಂದು ಸುಮ್ಮನೆ ವೇಸ್ಟ್. ಜಾತ್ರೆ ಅಂತೂ ವೇಸ್ಟ್ ಇವತ್ತು. ಈಗ ದುಡ್ಡು ಇಸ್ಕೊಂಡು ಹೋಗೋದೇ ಅವ್ರ ಹತ್ರ. ಎಲ್ಲರೂ ಹೋಗ್ತವ್ರೆ. ಏ ದುಡ್ಡು ಕೊಡ್ರು. ಹಾಫ್ ಅನ್ ಅವರ್ ಅಲ್ಲ, 3/4 ಗಂಟೆ ಆಯ್ತು. ಸ್ಟಾರ್ಟ್ ಮಾಡಿದ್ರು. ಹಾಫ್ ಅನ್ ಅವರ್ ಅಲ್ಲ ಗುರು, 3/4 ಗಂಟೆ ಆಯ್ತು ಈಗ. ಸುಮ್ಮನೆ 50 ರೂಪಾಯಿ ಲಾಸ್ ಮಾಡಿಬಿಟ್ರು. ದುಡ್ಡು ಕೇಳ್ಬೇಕು. ಯಾರ ಹತ್ರ ಕೇಳ್ಬೇಕಲ್ಲ ಈಗ, ದುಡ್ಡು ಕೇಳ್ಬೇಕು. ಯಾರು ಇಲ್ಲ. ಅಣ್ಣ 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 ಅಣ್ಣ, ಓಯ್ ಟಿಕೆಟ್ ಕೊಡಿ. ಇದು ಅಮೌಂಟ್ ಕೊಟ್ಟಿದ್ರಲ್ಲ, ಅಮೌಂಟ್ ವಾಪಸ್ ಕೊಡಿ. ಇದು ಟಿಕೆಟ್ ಕೊಟ್ಟಿದ್ದೇನೆ. ಟಿಕೆಟ್ ವಾಪಸ್. टिकट वापस क्या? तुम किसमें बैठेगा फिर? भाई किसमें मैं क्या बोला हुआ आ जाएगा? टिकट वाला अपना पैसा 5 टिकट ಕೊಡಿ. 5 मैं नहीं, मैं मुझे पैसा दिया अण्णा पैसा नहीं दिया ना, मैं टिकट वापस दिया. अगर मैं पार्ट देता तो प्रॉब्लम हो जाता. कौन? मेरे को देर हो रही है, पैसा दो. टिकट. हाँ टिकट लाऊंगा. अण्णा टिकट 5 टिकट 5 नहीं तो था तुम्हारा. ಬನ್ನಿ. ಅವರು ದುಡ್ಡು ಕೊಡ್ತಾ ಇದ್ದಾರೆ ಅವರು. ಹಾಂ ದುಡ್ಡು ಕೊಡ್ತಾರಂತೆ. ಇದ್ದೀರಿ, ದುಡ್ಡು ತಗೊಂಡು ಹೋಗೋಣ. 5 ಕರೆಕ್ಟ್ ಆಯ್ತಲ್ಲ. ಆಗಿದ್ ಪ್ರಾಬ್ಲಮ್ ಏನ್ ಗೊತ್ತಾ, ಪಾಪ ಅವ್ರದ್ದೇನ್ ತಪ್ಪಿಲ್ಲ. ಅವ್ರದ್ದೇನೋ ಬ್ಯಾಲ್ಟ್ ಕಟ್ ಆಗಿತ್ತು. ಒಂದ್ 15 ನಿಮಿಷ ಒಂದ್ಸತಿ ಸರಿ ಆಗಿತ್ತು. 1-2 ರೌಂಡ್ ಸ್ಟಾರ್ಟ್ ಮಾಡುವಷ್ಟರಲ್ಲೇ ಮತ್ತು 1 ತಾಸು ಲೆಕ್ಕ 1/4 ಗಂಟೆ ಕಾದ್ರು ನಾವು. ಸರಿ ಆಗುತ್ತೆ ಅಂದ್ರೆ ಸರಿ ಆಗಿಲ್ಲ. ಅವ್ರ ಹತ್ರ ಸರಿ ಮಾಡ್ಲಿಕ್ಕೆ ಆಗಿಲ್ಲ ಬೇಗ, ಯಾಕಂದ್ರೆ ನಮಗೂ ಲೇಟ್ ಆಗುತ್ತೆ. ನಮ್ಗೆ ಮನೆ ಕಡೆ ಹೋಗೋ ಜರ್ನಿ ಒಂದು ಹಾಫ್ ಅನ್ ಅವರ್ 3/4 ಗಂಟೆ ಆಗುತ್ತೆ. ಅದ್ರಲ್ಲೂ ನಾವು ಜಾತ್ರೆ ನೋಡ್ಕೊಂಡು ಹೋಗ್ಬೇಕು. ಈಗಲೇ 11:15 ಆಗಿದೆ. ಲೇಟ್ ಆಯ್ತು ಅಂತ ಅನ್ಕೊಂಡು ಸುಮಾರಷ್ಟು ಜನ ಹೋದ್ಕೊಂಡೇ ಇದ್ದಿದ್ರು. ಸ್ವಲ್ಪ ರೆಡಿ ಆಗ್ಬೋದು ಅಂತ. ಆಮೇಲೆ ನಾವು ಹೋದ್ರು. ಅಮೌಂಟ್ ಕೊಟ್ಟಿರೋದು, ಅಮೌಂಟ್ ಇಸ್ಕೊಂಡು ಹೋಗ್ಬೇಕು. ಅವ್ರ ಹತ್ರ ಕೇಳಿ ಅಮೌಂಟ್ ಇಸ್ಕೊಂಡು ಹೋಗ್ತೀವಿ. ಸುಮ್ಮನೆ ಜಾತ್ರೆ ವೇಸ್ಟ್ ಆಯ್ತು ಗುರು. ಟೈಮೇ ವೇಸ್ಟ್ ಆಯ್ತು. ಈಗ ಮನೆ ಕಡೆ ಹೋಗ್ಬೇಕು. ಮನೆ ಕಡೆ ಹೋಗ್ಲಿಕ್ಕೆ ಒಂದು ಹಾಫ್ ಅನ್ ಅವರ್ 3/4 ಗಂಟೆ ಬೇಕು ಮನೆಗೆ ಹೋಗ್ಲಿಕ್ಕೆ. ಮೂಡೇ ಆಫ್ ಆಯ್ತು. ಅದೇ ಸಣ್ಣ ಹುಡುಗಿ ಟ್ಯಾಲೆಂಟ್ ನೋಡಿ ಗುರು, ಯಾವ ತರ ಇದೆ. ಒಂದು ಹಗ್ಗದ ಮೇಲೆ ಅದು ಸಣ್ಣ ಟೈರ್ ರಿಮ್ ಇಟ್ಕೊಂಡು ಹೋಗ್ತಾವಳೆ. ಇವಾಗ ಯಾವ್ದಾದ್ರು ಇದು ಕತ್ತಬೇಕು. ಸಿಸ್ಟರ್ ಹೇಳ್ತಾವಳೆ ಜಾಯಿಂಟ್ ವೀಲ್ ಅಂತ. ನಮಗೆ ಏನದು ಡ್ರ್ಯಾಗನ್ ಮೇಲೆ ಕುತ್ಕೊಂಡಿದ್ದು ನಮಗೆ ಸರಿ ಆಗಿಲ್ಲ. ಅದೇ ಬ್ಯಾಲ್ಟೇ ಕಟ್ ಆಗಿತ್ತು. ಬ್ಯಾಲ್ಟೇ ಸರಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರ ಹತ್ರ. ಇಲ್ಲಿ ಕ್ರೇಜ್ ನೋಡಿ ಗಾಯ್ಸ್, ಜನ ಯಾವ ತರ ಇದಾರಂತ. ಇಲ್ಲಿ ತನಕ ನಾವು ಫೀಲ್ಡಿಗೆ ಇಳಿದಿಲ್ಲ, ಈಗ ಫೀಲ್ಡಿಗೆ ಇಳಿದಾಯ್ತು. ಅಲ್ಲ ಒಂದ್ ವೇಳೆ ಕಟ್ಟಾದ್ರೆ ಮೇಲೆ ಸೀದಾ ಇದಕ್ಕೆ ಹೋಗೋದು. ಯಾವ್ದು ಇದಕ್ಕೆ? ಇವಾಗ ಡ್ರ್ಯಾಗನಿಗೆ ಹೋಗ್ತಾ ಇದೀವಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಮತ್ತೆ ಡ್ರ್ಯಾಗನ್ ಮೇಲೆ ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಒಟ್ಟಿನಲ್ಲಿ ನಮ್ಗೆ ಇವತ್ತು ಡ್ರ್ಯಾಗನ್ ಮೇಲೆ ಕುತ್ಕೊಳ್ಳೇಬೇಕಿತ್ತು. ಅಲ್ಲಿ 50 ರೂಪೀಸ್ ಇತ್ತು, ಇಲ್ಲಿ 100 ರೂಪೀಸ್ ಇತ್ತು. 100 ರೂಪೀಸ್ ಕೊಟ್ಟರು ಅಡ್ಡಿಲ್ಲ, ಡ್ರ್ಯಾಗನ್ ಮೇಲೆ ಕುತ್ಕೊಳ್ಳೇಬೇಕಂತ ಕುತ್ಕೊಂತೀವಿ. ಈಗ ನೋಡೋಣ. ನಾನು ಕುತ್ಕೋತಿರೋದು 1ನೇ ಹತ್ತಿ ಅಲ್ಲ 3ನೇ ಹತ್ತಿ ಆಗಿದ್ರಿಂದ ನಾನು ತುಂಬಾ ಎಂಜಾಯ್ ಮಾಡಿಬಿಟ್ಟೆ. ಭಯ ಆಗೋ ತರ ಫೀಲೇ ಆಗಿಲ್ಲ. ಹಿಂದಿನ ವಿಡಿಯೋ ಎಲ್ಲ ಜಾತ್ರೆ ವಿಡಿಯೋ ಎಲ್ಲ ನೋಡ್ಬಿಟ್ರೆ ನೀವು, ನಾನು ಡ್ರ್ಯಾಗನ್ ಮೇಲೆ ಎಲ್ಲ ಕುತ್ಕೊಂಡ್ಬಿಟ್ಟು ಫುಲ್ ಕೂಗಾಡ್ತಿದ್ದೆ, ಅರ್ಚಾಡ್ತಿದ್ದೆ, ಕಿರ್ಚಾಡ್ತಿದ್ದೆ. ಇಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ವಿ.
ಆಗಿಲ್ಲ ಜಾತ್ರೆ ಮೇಲಿಂದ ಹೇಳ್ಕೊಂಡು ಸ್ವಲ್ಪ ಜಾತ್ರೆ ಸುತ್ತಾಡ್ತೀವಿ. ಇಲ್ಲಿ ಗಾಡಿ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ ಇವರು. ನಾನು ಮೊಹಮ್ಮದ್ ಅಕ್ಬರು, ಈ ಕೋಟೆಗಿರಿ ಸರ್ಕಲ್ ಒಳಗೆ ಬೈಕ್ ಪಾರ್ಕಿಂಗ್ ಮಾಡ್ತಾ ಇದ್ದೇನೆ. ಶಿರ್ಸಿ ಮಾರಿಕಂಬ ಜಾತ್ರೆಗೆ ಬಂದವರು ದಯವಿಟ್ಟು ನಮ್ಮ ಪಾರ್ಕಿಂಗ್ಗೆ ಬನ್ನಿ, ಭಾಳ ಒಳ್ಳೆ ಸೇವೆ ನಿಮಗೆ ಕೊಡ್ತಾ ಇದ್ದೀನಿ ನಾನು. ಅವರು ಮತ್ತೆ ಏನಂದರೆ ಎಲ್ಲಿ ಬೇಕಾಗಲೇ ರೋಡ್ ಮೇಲೆ ಇಟ್ಟೋಗ್ಬೇಡಿ, ಕಳ್ಳರು ಜಾಸ್ತಿ ಇದ್ದಾರೆ. ನಾವು ಒಂದು ಮಧ್ಯಾಹ್ನದಿಂದ ಬೆಳಗ್ಗೆ 4 ಗಂಟೆವರೆಗೆ ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇರ್ತೇನೆ. ಇದು ಸೇರಿ 4ನೇ ಜಾತ್ರೆ ನಾನು ಪಾರ್ಕಿಂಗ್ ಮಾಡ್ತಾ ಇದ್ದೇನೆ. ಒಳ್ಳೆಯದು, ನಮ್ಮ ಊರ ಜಾತ್ರೆ ಇದೆ. ರೋಡ್ ಸೈಡಿಗೆ ಪಾರ್ಕಿಂಗ್ ಮಾಡಬೇಡಿ, ನಿಮ್ಮ ಗಾಡಿ ಜವಾಬ್ದಾರಿ ನೀವೇ ಆಗ್ತೀರಾ. ಮತ್ತು ಪೊಲೀಸರಿಗೆ ಎಲ್ಲ ಭಾಳ ಕೆಲಸ ಕೊಡೋಕೆ ಹೋಗಬೇಡಿ, ಯಾಕಂದ್ರೆ ಪೊಲೀಸರು ಮತ್ತು ಬೇರೆ ಮತ್ತು ಟ್ರಾಫಿಕ್ ಎಲ್ಲ ಅದು ನೋಡಬೇಕಾಗ್ತೈತಿ. ಅದರ ಸಲುವಾಗಿ ನಾನು ದಯವಿಟ್ಟು ನಿಮ್ಮಿಂದ ಮನವಿ ಮಾಡ್ಕೊಡ್ತೇನೆ. ಅಂದರೆ ಎಲ್ಲೆಲ್ಲಿ ಪಾರ್ಕಿಂಗ್ ಇದೆ ಅಲ್ಲೇ ಮಾತ್ರ ಗಾಡಿ ಇಡಿ, ನಿಮ್ಮ ಗಾಡಿ ಮಾತ್ರ ಒಳ್ಳೇದು ಮಾಡಿ ಇಟ್ಕೊಳ್ಳಿ. ಮತ್ತು ಕಿಸಿ ಕಳ್ಳರಿದ್ದಾರೆ, ಗಾಡಿ ಕಳ್ಳರಿದ್ದಾರೆ, ಅದರಿಂದ ಎಚ್ಚರಿಕೆ ಆಗಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ.